आरआर मीडिया 24/7 में आपका स्वागत है। औरतबी शहर में नगर पंचायत की जानकारी के बिना कई इमारतें अवैध रूप से बनाई जा रही है। ऐसा नहीं होना चाहिए। यह बात पूर्व मंत्री और औरतबी के विधायक प्रभु बी चौहान ने कही। 22 नवंबर को औरतबी नगर पंचायत की सामान्य बैठक में बोलते हुए विधायक ने कहा कि कुछ लोग नगर पंचायत में आवेदन दिए बिना ही अवैध निर्माण कर रहे हैं। इस पर नगर पंचायत के मुख्य अधिकारी क्या कर रहे हैं, यहाँ पूछते हुए उन्होंने अधिकारियों की खिंचाई की। शहर में करीब 100 से अधिक इमारतें अवैध रूप से बनाई गई है। इन सभी को नोटिस भेजने की प्रक्रिया शुरू कर दी गई है। भविष्य में इन इमारतों पर कानूनी कार्रवाई की जाएगी। विधायक ने जोर देते हुए कहा कि वे कभी भी अवैध गतिविधियों को बढ़ावा नहीं देंगे और कानून का उल्लंघन करने वालों पर सख्त कार्रवाई होगी। ಈ ವಾರ್ಡ್ನಲ್ಲಿ ಅವರು ನಮ್ಮ ಮೆಂಬರ್ ಚರ್ಚೆ ಮಾಡಬೇಕು. ಬೇರೆ ದೊಡ್ಡ ಕೆಲಸ ಆಗಲಿ ಬಿಡ್ಲಿ, ಮೂಲಭೂತ ಸೌಕರ್ಯ, ಡ್ರೈನು, ನೀರಿನ ಸಮಸ್ಯೆ, ಶೌಚಾಲಯ, ಈ ಯಾವ ಮೂಲಭೂತ ಸೌಕರ್ಯ 100% ಆಗಲೇಬೇಕು. ನಮಗೆ ಹೇಳ್ತಾ ಇದ್ದೀನಿ. ಹೀಗಾಗಿ ನಾವು ಆಮೇಲೆ ನಮ್ಮೆಲ್ಲ ಪಟ್ಟಣ ಪಂಚಾಯತ್ ಸದಸ್ಯರಿಗೆ ತಮ್ಮ ಏನ್ ಬಿ ಕೊಡ್ತಾ ಇದ್ರೆ ನಾವು ನಮ್ ಕಡೆ ಗಮನಕ್ಕೆ ತರ್ರಿ. ಯಾಕಂದ್ರೆ 5 ವರ್ಷ ನಮ್ದೇ ಸರ್ಕಾರ ಇತ್ತು, ಬಟ್ ನಮ್ದು ಸರಿಯಾಗಿ ಹಿಂಗ ಕನ್ಕ್ಲೂಷನ್ ಆಗಿಲ್ಲ ಸರಿಯಾಗಿ ಯಾರು ಅಪ್ರೋಚ್ ಆಗಿಲ್ಲ. ನಾವು ಅಪ್ರೋಚ್ ಆಗಿ ಪ್ರತಿ ಮೀಟಿಂಗ್ಗೆ ನಮ್ ಕರೆಸಿ ಮೀಟಿಂಗ್ ಮಾಡಿ ನಾವೆಲ್ಲ ಸೇರಿ ಟೌನ್ ಪಂಚಾಯತ್ ನಮ್ಮ ಪಟ್ಟಣ ಪಂಚಾಯತ್ ಎಲ್ಲ ಸರಿಯಾಗಿ ಆಗ್ಬೇಕು. ಈ ತರ ನಮ್ ಗುರಿ ಇದೆ. ಆಮೇಲೆ ಸರ್ಕಾರ ಕಡೆಯಿಂದ ಏನೇನ್ ಮಾಡಬೇಕು, ಯಾವ ತರ ಮಾಡಬೇಕು ನಾವು ಮಾಡ್ತೀವಿ. ಆಮೇಲೆ ನಮ್ಮ ಬಹಳ ಕೊಡ್ತಾ ಇದ್ರೆ ಡ್ರೈನ್ ಬಹಳ ಕೊಡ್ತೇವ, ಸಣ್ಣ ಡ್ರೈನ್ ಮಾಡ್ತಾ ಇದೀನಿ, ಈ ಸರಿಯಾಗಿ ಆಗ್ತಾ ಇಲ್ಲ, ಕೆಲಸ ಕ್ವಾಲಿಟಿ ಆಗ್ತಾ ಇಲ್ಲ. ಈ ತರ ತಾವು ಗಮನ ತರಬೇಕು. ನಮ್ಮ ಸೆಕೆಂಡ್ ಟೈಮ್ ನಮ್ದು ಅವಿರೋಧ ಆಯ್ಕೆ ಆಗಿದೆ. ಅದಕ್ಕಾಗಿ ನಮ್ಗೆ ಬಹಳ ಜವಾಬ್ದಾರಿ ಇದೆ. ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಆಮೇಲೆ ನಮ್ದು ಕಮಿಷನ್ ಮಾಡಿ ಈ 5 ವರ್ಷದಲ್ಲಿ ಬಹಳ ಒಳ್ಳೆ ಕೆಲಸ ಮಾಡಬೇಕು. ನಾನು ತಮ್ಗೆ ಹೇಳ್ತಾ ಇದ್ದೀನಿ. ನಾವು ಕೂಡ ನಮ್ಗೆ ಏನ್ ಬೇಕು ನಮ್ ಕಡೆಯಿಂದ, ಸರ್ಕಾರ ಕಡೆಯಿಂದ, MLA ನಮ್ ಕೂಡ KKRನಲ್ಲಿ ಫಂಡ್ ಇರುತ್ತೆ. ಆಮೇಲೆ ನಾನು ನಿನ್ನೆ ಕೂಡ ಸರ್ಕಾರಕ್ಕೆ ಹೇಳಿದ್ದೀನಿ, 5 ಕೋಟಿ ಬರ್ತಾ ಇದೆ. ದೊಡ್ಡ ಕೆಲಸ ಆಗ್ಬೇಕು. ಸಣ್ಣ ಕೆಲಸ ನಾನು ಹೇಳ್ತೀನಿ, ಸಣ್ಣ ಕೆಲಸ ಅವರು ಫಂಡ್ ಬರುತ್ತೆ, ನಮ್ಮ ಮೆಂಬರ್ ತಗೊಂಡು ಮಾಡಿ. ದೊಡ್ಡ ರೋಡು, ಡ್ರೈನು ನಾವು ಏನ್ ಪೇಷಂಟ್ ಬರ್ತಾ ಇದೀನಿ, ಈ ನದಿ ಇಡ್ಬೇಕು ಕರೆಕ್ಟ್. ಸಣ್ಣ ಅವರು ಬಾಳ್ನಲ್ಲಿ ಹೇಳ್ತಾರೆ, ಅವ್ರು ಮಾಡಿ. ಬಟ್ ದೊಡ್ಡ ಏನೋ ನಾವು ನಮ್ದು ಸ್ಪೆಷಲ್ ಬಜೆಟ್ ತರ್ತಾ ಇದೀವಿ. ಸ್ಪೆಷಲ್ ಬಜೆಟ್ಗೆ ನಾವು ದೊಡ್ಡ ಕೆಲಸ ಮಾಡ್ಬೇಕು. ಆಮೇಲೆ ನಾವು ಈಗ ಅಜುದಾನಲ್ಲಿ ಮಾಡಿದ್ದೀವಿ ಶೌಚತೆ ಬಗ್ಗೆ, ಘನ ಶೌಚತೆ ಬಗ್ಗೆ ಎಲ್ಲಾ ಕಡೆ ಬಹಳ. ಈ ಅಧ್ಯಕ್ಷ ಆದ್ಮೇಲೆ 2 ತಿಂಗಳಲ್ಲಿ ಇಂಪ್ರೂವ್ ಆಗಿದೆ, ಇಲ್ಲ ಕೆಳಗಾಗಲ್ಲ, ಬಟ್ ಅವ್ರು ಜಾಸ್ತಿ ಆಗ್ಬೇಕು. ಈ 20% ಆಗಿದೆ, 100% ಆಗ್ಬೇಕು. ಈ ಘನ ಸ್ವಚ್ಛತೆ ಬಗ್ಗೆ ತಾವು ಹೇಳ್ರಿ.